ನಮಸ್ತೆ. 2025ನೇ ವರ್ಷದ ಜೂನ್ ತಿಂಗಳಿನ ಮೈತ್ರೇಯಿ ಮುಹೂರ್ತ ದಿನಾಂಕ ಮತ್ತು ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೈತ್ರೇಯಿ ಮುಹೂರ್ತ ಏನಕ್ಕೆ ವಿಶೇಷ ಅನ್ನೋದಾದರೆ, ಮೈತ್ರೇಯಿ ಮುಹೂರ್ತದಲ್ಲಿ ಸಾಲದ ಒಂದು ಭಾಗವನ್ನು ಕೊಟ್ಟಿದ್ದೇ ಆದರೆ ಆ ಸಾಲ ಎಷ್ಟೇ ಇದ್ದರೂ ಸಹ ಅತಿ ಬೇಗನೆ ತೀರುವಂತಹ ಅನುಕೂಲ ಆಗಿ ಬರುತ್ತೆ. ಅಥವಾ ಸಾಲದ ಒಂದು ಭಾಗವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯದಲ್ಲಿ ಫಲಾವೆಲೆ ಪರಿಹಾರವನ್ನು ಮಾಡ್ಬೋದು. ಫಲಾವೆಲೆ ಪರಿಹಾರದ ಬಗ್ಗೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ವಿವರವಾದ ಮಾಹಿತಿ ಇದೆ. ಪ್ರತಿ ತಿಂಗಳು ಬರುವ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸಮಯವನ್ನು ನಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡ್ತಿದ್ದೀವಿ. ಈಗ 2025ನೇ ವರ್ಷದ ಜೂನ್ ತಿಂಗಳಿನ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸಮಯವನ್ನು ನೋಡೋಣ. ಈ ಜೂನ್ ತಿಂಗಳಲ್ಲಿ 2 ಮೈತ್ರೇಯಿ ಮುಹೂರ್ತಗಳು ಬಂದಿದೆ. ಮೊದಲನೇದಾಗಿ ಜೂನ್ 9, 2025 ಸೋಮವಾರದಂದು ವೃಶ್ಚಿಕ ಲಗ್ನ, ಅನುರಾಧ ನಕ್ಷತ್ರ ಮತ್ತು 1ನೇ ಪಾದದಲ್ಲಿ ಈ ಮೈತ್ರೇಯಿ ಮುಹೂರ್ತ ಬಂದಿದೆ. ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಹಾಗೂ ಸಿದ್ಧಯೋಗ ಈ ದಿನ ಇದೆ. ಮೈತ್ರೇಯಿ ಮುಹೂರ್ತದ ಸಮಯ ನೋಡೋದಾದರೆ ಸಂಜೆ 4:43 6:54 ಮೈತ್ರೇಯಿ ಮುಹೂರ್ತದ ಸಮಯವಿದೆ. ಎರಡನೇದಾಗಿ ಜೂನ್ 21, 2025 ಶನಿವಾರದಂದು ಮೇಷಲಗ್ನ, ಅಶ್ವಿನಿ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಈ ಮೈತ್ರೇಯಿ ಮುಹೂರ್ತ ಬಂದಿದೆ. ಈ ದಿನ ಕೃಷ್ಣ ಪಕ್ಷದ ದಶಮಿ ತಿಥಿ ಇದೆ. ಮೈತ್ರೇಯಿ ಮುಹೂರ್ತದ ಸಮಯ ನೋಡೋದಾದರೆ ಮಧ್ಯರಾತ್ರಿ 1:33 ಬೆಳಗಿನ ಜಾವ 3:20 ಮೈತ್ರೇಯಿ ಮುಹೂರ್ತದ ಸಮಯವಿದೆ. ಈ 2 ಮೈತ್ರೇಯಿ ಮುಹೂರ್ತಗಳಲ್ಲಿ ಯಾವುದಾದರೂ ಒಂದು ಮೈತ್ರೇಯಿ ಮುಹೂರ್ತದಲ್ಲಿ ಸಾಲದ ಒಂದು ಭಾಗವನ್ನು ಕೊಡ್ಬೋದು, ಅಥವಾ ಫಲಾವೆಲೆ ಪರಿಹಾರವನ್ನು ಮಾಡ್ಬೋದು, ಅಥವಾ 2 ಮೈತ್ರೇಯಿ ಮುಹೂರ್ತಗಳಲ್ಲಿ ಮಾಡೋದಕ್ಕಾಗುತ್ತೆ ಅನ್ನೋರು ಧಾರಾಳವಾಗಿ 2 ಮೈತ್ರೇಯಿ ಮುಹೂರ್ತಗಳಲ್ಲಿ ಮಾಡ್ಬೋದು. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.